ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇನಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಃ ತಮುಪಾಸೆ ಶ್ರಿಯಃ ಪತಿಂ. ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರ ಶೇಷದೋಷಾದಿದೂರಂ. ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ. ಉಪಾಸ್ಯ ಯತ್ಪದಂ ಧೀರಾಃ ಲಭಂತೆ ಜ್ಞಾನಸಂಪದಂ ತಂ ವಂದೇ ಶ್ರೀಮದಾನಂದತೀರ್ಥಾರ್ಯ ಗುರುಶೇಖರಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ಭಕ್ತಾನಾಂ ಮಾನಸಾಂಬೋಜಮಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರಗುರವೇ ನಮಃ. ಪದವಾಕ್ಯ ಪ್ರಮಾಣಜ್ಞಾನ್ ಸರ್ವಶಾಸ್ತ್ರ ವಿಶಾರದಾನ್ ರಾಘವೇಂದ್ರ ಗುರೂನ್ ವಂದೇ ವಾದಿಕಂಠೀರವಾನ್ ಸದಾ. ದುರ್ವಾದಿದ್ವಾಂ ದರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಸ್ವಯಮೀಂದ್ರಕರಾಬ್ಜೋತ್ತಂ ಸುವಿದ್ಯಾಬೋಧಕಂ ಸದಾ ಸುಮೂಲರಾಮಪೂಜಾಢ್ಯಂ ಸುಜಯೀಂದ್ರಗುರುಂ ಭಜೆ. ಸುಧೀಜನಸುಮಂದಾರಂ ಸುಧೀಂದ್ರಸುತಸುಪ್ರಿಯಂ ಸುಶಮೀಂದ್ರಗುರುಂ ವಂದೇ ಸುಜಯೀಂದ್ರಕರೋದ್ಭವಂ. ಸುಶಮೀಂದ್ರಕರಾಬ್ಜೋತ್ತಂ ರಾಘವೇಂದ್ರಗುರುಪ್ರಿಯಂ ಸುಯತೀಂದ್ರಗುರುಂ ವಂದೇ ಮೂಲರಾಮಾರ್ಚನೆ ರತಂ. ಶ್ರೀಬ್ರಹ್ಮಾರ್ಚಿತಮೂಲರಾಮಭಜಕಃ ವಿದ್ಯಾಮಠಾಧೀಶ್ವರಃ ವಿದ್ವದ್ವರ್ಗಸುಭೂಷಿತಃ ಸುಯತಿವರಃ ಟೀಕಾರ್ಯಸಂಸೇವಕಃ. ಛಾತ್ರಾಣಾಂ ಹೃದಯೇಷು ರಾಜತಿ ಸದಾ ಯೋऽಸೌ ಸುಕರ್ಮನ್ದಿರಾಟ್. ಜೀಯಾತ್ ಶ್ರೀಸುಬುಧೇಂದ್ರ ಸಂಯಮಿಮಣಿಃ ವೇದಾಂತರಾಜ್ಯೇ ಚಿರಂ. ಹರಿವಾಯು ಗುರುಭ್ಯೋ ನಮಃ. ಅಧುನಾ ಪೀಠದಲ್ಲಿ ವಿರಾಜಮಾನರಾದ ನನ್ನ ವಿದ್ಯಾಗುರುಗಳಾದ ಪರಮ ಪೂಜ್ಯ ಶ್ರೀಪಾದಂಗಳವರಲ್ಲಿ ಅನಂತಾನಂತ ಭಕ್ತಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ನಾವು ನಿನ್ನೆ ದಿನ ನಮ್ಮ ಮನಸ್ಸು ಯಾವ ರೀತಿಯಾಗಿರುತ್ತೆ, ಮತ್ತು ನಮ್ಮ ಕೈ ಕಾಲು, ಇನ್ನು ನಾವು ಮಂದಿರಗಳಿಗೆ ಹೋಗೋದೇ ಇಲ್ಲ ಇತ್ಯಾದಿ ಅನೇಕ ವಿಷಯಗಳ ಬಗ್ಗೆ ನಾವು ನಿನ್ನೆ ನೋಡಿದ್ವಿ. ಮುಂದೆ ವಿಜಯೇಂದ್ರ ತೀರ್ಥರು ಹೇಳ್ತಾರೆ, ಮುಂದಿನ ಶ್ಲೋಕದಲ್ಲಿ ಭಯ, ನನಗಿರುವಂತಹ ಭಯವನ್ನು ಪರಿಹಾರ ಮಾಡು, ಆ ಭಯ ಹೋಗಲಿಕ್ಕೆ ಯಾವುದಾದ್ರೂ ಒಂದು ಉಪಾಯವನ್ನು ಹೇಳು ಸ್ವಾಮಿ ಅಂತ ಭಗವಂತನಲ್ಲಿ ಕೇಳ್ತಾ ಇದ್ದಾರೆ. ತದಿಹೋ ಭಯತಶ್ಚ ಪುಣ್ಯಮೂರ್ತೆ ಸುಕೃತಂ ನೋ ಘಟತೆ ಮನಾಗಪೀಶ ವದಮೇ ಪುರತಸ್ವತೀವ ವೀರೋರ್ಭಗವನ್ ಕಾಲಭಯಾಪಾರ್ತೃಪಾಯಂ. ಈ ಸಂಸಾರದಲ್ಲಿ ಎರಡು ಕಾರಣಗಳಿಂದ, ಅಂದರೆ ಈ ಪುಣ್ಯ ಅನ್ನೋದು ಪಾಪದಿಂದ ನಾಶವಾಗುವ ಸಂಭವ ಅನ್ನೋದು ನಾವು ಕಾಣ್ತೇವೆ. ಯಾಕೆ? ನಾವು ಹೆಚ್ಚು ಪುಣ್ಯ ಅನ್ನೋದು ಮಾಡಿರೋದಿಲ್ಲ. ಆದ್ದರಿಂದ ನಾವು ಸ್ವಲ್ಪ ಪುಣ್ಯವನ್ನು ಮಾಡಿರ್ತೇವೆ. ಅಂತಹ ಪುಣ್ಯವು ಸ್ವಲ್ಪವೂ ಕೂಡ ಉಳಿಯೋದಿಲ್ಲ. ಯಾಕೆ ಅಂತಂದರೆ, ನಾನು ಹೆಚ್ಚು ಪಾಪಗಳನ್ನೇ ಮಾಡಿದ್ದೇನೆ. ಆ ಪಾಪಗಳ ಹೆದರಿಕೆಯಿಂದಾಗಿ ನನಗೆ ಈ ಯಮನ ಭಯ ಅನ್ನೋದು ಉಂಟಾಗ್ತಾ ಇದೆ. ಆ ಭಯವನ್ನು ಪರಿಹಾರ ಮಾಡು, ಪರಿಹಾರಕ್ಕೋಸ್ಕರವಾಗಿ ಏನಾದರೂ ಒಂದು ಉಪಾಯವನ್ನು ನನಗೆ ಹೇಳು ಸ್ವಾಮಿ ಅಂತ ಆ ವಿಜಯೇಂದ್ರ ತೀರ್ಥರು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಈ ವೈಷ್ಣವ ಜನ್ಮದ ಬಗ್ಗೆ ಹೇಳ್ತಾರೆ. ಅಂದರೆ ಅತುಲಂ ಋಷು ವೈಷ್ಣವಂ ಸುಜನ್ಮಾಚ್ಯುತ ದತ್ತಂ ಕೃಪಯಾ ತ್ವಯಾಪ್ಯವಾಪ್ಯ
ಕ್ಷಣಜೀವ್ಯಪಿ ಕಲ್ಪಗತ್ವ ಬುದ್ಧಿಯ ಪಶುಚಂಡಾಲವದೇವ ಸಂಚರಾಮಿ. ಎಲ್ಲ ಜನ್ಮಗಳಿಗಿಂತಲೂ ಕೂಡ ಅತ್ಯಂತ ಶ್ರೇಷ್ಠವಾದಂತಹ ಜನ್ಮ ಯಾವುದಪ್ಪ ಅಂತಂದರೆ ವೈಷ್ಣವ ಜನ್ಮ. ಅಂತಹ ವೈಷ್ಣವ ಜನ್ಮವನ್ನು ನಾನಿವಾಗ ಹೊಂದಿದ್ದೇನೆ. ನನಗೆ ಗೊತ್ತು ನಾನು ಅಲ್ಪಾಯುಷಿ ಅಂತೇಳಿ. ಆದರೂ ನನಗೆ ಯಾವ ರೀತಿಯಾಗಿ ಬುದ್ಧಿ ಇದೆ ಅಂತಂದರೆ ಕಲ್ಪಗತ್ವ ಬುದ್ಧಿಯ, ಅಂದರೆ ಕಲ್ಪಾಯುಷಿ, ನಾನು ಸಂಪೂರ್ಣ ಈ ಕಲ್ಪದ ಪೂರ್ತಿಯೂ ಇರ್ತೇನೆ, ನನ್ನ ಆಯುಷ್ಯ ಅತ್ಯಂತ ಗಟ್ಟಿಯಾದದ್ದು ಅಂತ ಭ್ರಮೆಯಿಂದಾಗಿ ಚಂಡಾಲರಂತೆ ತಿರುಗುತ್ತಾ ಇದ್ದೇನೆ ಅಂತ ಇಲ್ಲಿ ಹೇಳ್ತಾರೆ. ನೋಡಿ, ನಾವು ಎಷ್ಟೋ ಜನ್ಮಗಳಲ್ಲಿ ಮಾಡಿದಂತಹ ಪುಣ್ಯದಿಂದಾಗಿ ನಾವು ಮಾನವ ಜನ್ಮವನ್ನು ಹೊಂದುತ್ತೇವೆ. ಅಲ್ಲಿ ನಾವು ಅನೇಕ ಪುಣ್ಯಗಳನ್ನು ಮಾಡಿದರೆ ಆವಾಗ ನಾವು ಇಂತಹ ಭಾರತ ದೇಶ ಅಂತಹ ಧರ್ಮ ಸರ್ವತ್ರ ಇರುವಂತಹ ಇಂತಹ ಸ್ಥಳದಲ್ಲಿ ನಾವು ಹುಟ್ಟಲಿಕ್ಕೆ ಸಾಧ್ಯ. ಅದನ್ನೇ ಮುಂದಿನ ಶ್ಲೋಕಗಳಲ್ಲೂ ತಿಳಿಸ್ತಾರೆ. ಅಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿದ್ದೇವೆ ಅಂದರೆ ನಾವು ಅತ್ಯಂತ ಸರ್ವೋತ್ತಮರು, ಭಗವಂತನೇ ಸದೃಶರಾಗಿದ್ದೇವೆ ಅಂತ ಅನೇಕರು ತಿಳಿತಾರೆ. ಅಂದರೆ ನನಗೂ ಭಗವಂತನಿಗೂ ಏನೂ ವ್ಯತ್ಯಾಸವಿಲ್ಲ. ಆ ಭಗವಂತನು ಎಷ್ಟು ಶಕ್ತಿ ಉಳ್ಳವನಾಗಿದ್ದಾನೋ ಅಷ್ಟೇ ಶಕ್ತಿ ನನ್ನಲ್ಲೂ ಇದೆ ಅಂತ ಅನೇಕರು ಭ್ರಮಿಸುತ್ತಾರೆ. ಆದರೆ ಸರ್ವತ್ರ ವ್ಯಾಪ್ತ ಸರ್ವೋತ್ತಮನಾದವನು ಕೇವಲ ಭಗವಂತನು ಮಾತ್ರ. ಅವನು ಬಿಟ್ಟರೆ ಬೇರೆ ಯಾರೂ ಕೂಡ ಸ್ವತಂತ್ರರೂ ಅಲ್ಲ, ಸರ್ವೋತ್ತಮರೂ ಅಲ್ಲ. ಇಂತಹ ಸಂದರ್ಭದಲ್ಲಿ ಆ ಭಗವಂತನು ನಮಗೆ ಅನುಗ್ರಹವನ್ನು ಮಾಡಿದ್ದಾನೆ, ಈ ವೈಷ್ಣವ ಜನ್ಮವನ್ನು ಕೊಟ್ಟು. ಅದನ್ನೇ ಅವರು ಹೇಳ್ತಾ ಇದ್ದಾರೆ, ನನಗೆ ಈ ವೈಷ್ಣವ ಜನ್ಮ, ಮಾನವರಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಯಾವುದಪ್ಪ ಅಂತಂದರೆ ವೈಷ್ಣವ ಜನ್ಮ. ಅಂತಹ ವೈಷ್ಣವ ಜನ್ಮವನ್ನು ಹೊಂದಿಯೂ ಕೂಡ ನಾನು ಏನು ಮಾಡ್ತಾ ಇದ್ದೇನೆ, ಪಶು ಚಂಡಾಲರಂತೆ ತಿರುಗ್ತಾ ಇದ್ದೇನೆ. ಇವ ಪಶುಗಳು ಯಾವ ರೀತಿಯಾಗಿ ತಿರುಗ್ತಾ ಇರ್ತವೋ ಅದೇ ರೀತಿಯಾಗಿ ಆ ಪಶುಗಳಿಗೂ ಕೂಡ ನಾಲಿಗೆ ಅನ್ನೋದಿರುತ್ತೆ. ಅದೇನಾದರೂ ಭಗವಂತನ ಸ್ಮರಣೆಯನ್ನು ಮಾಡ್ತಾರ? ಮಾಡೋದಿಲ್ಲ. ಅದೇ ರೀತಿಯಾಗಿ ನಾನು ಕೂಡ ನಾಲಿಗೆ ಉಳ್ಳವನಾಗಿದ್ದೇನೆ. ನಿನ್ನ ನಾಮೋಚ್ಚರಣಾದಿಗಳನ್ನು ಮಾಡ್ತಾ ಇಲ್ಲ, ನಿನಗೆ ಸಂಬಂಧಪಟ್ಟ ಸ್ತೋತ್ರಾದಿಗಳ ಪಠನೆಯನ್ನು ಮಾಡ್ತಾ ಇಲ್ಲ. ಏನು ಮಾಡ್ತಾ ಇದ್ದೇನೆ? ಕಲ್ಪಾಯುಷಿಯಂತೆ, ಆ ಕಲ್ಪಾಯುಷಿ ಉಳ್ಳವನಾಗಿದ್ದೇನೆ ಅನ್ನುವಂತಹ ಭ್ರಮೆಯಿಂದಾಗಿ ಪಶುಗಳಂತೆ ತಿರುಗುತ್ತಾ ಇದ್ದೇನೆ, ನಿನ್ನ ನಾಮಸ್ಮರಣಾದಿಗಳನ್ನು ಮಾಡ್ತಾ ಇಲ್ಲ ಸ್ವಾಮಿ ಅಂತ ಇಲ್ಲಿ ವಿಜೇಂದ್ರ ತೀರ್ಥರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಈ ಶರೀರವುಳ್ಳಂತಹ ಮಾನವನಿಗೆ 100 ವರ್ಷ ಶಬ್ದಾಯುಷಿ ನ ತದಸ್ತಿ ಶರೀರಿಣಾಂ ಶತಾಬ್ದಾಯುಷಿ ಶಾಸ್ತ್ರ ಪ್ರತಿದೇವಿ ಕಿಂಚಿದೇವ. ಶತಾಬ್ದಾಯುಷಿ ಅಂತ ಹೇಳ್ತಾರೆ. ಅಂದರೆ 100 ವರ್ಷಗಳ ಕಾಲ ಅವನಿಗೆ ಆಯುಷ್ ಅನ್ನೋದು ಇದೆ. ಇದು ಶಾಸ್ತ್ರದಲ್ಲಿ ಪ್ರಸಿದ್ಧವಾಗಿದೆ. ಶಾಸ್ತ್ರ ಪ್ರತಿದೇಪಿ, ಶಾಸ್ತ್ರದಲ್ಲಿ ಪ್ರಸಿದ್ಧವಾಗಿದ್ದರೂ ಕೂಡ ಅವನಿಗೆ ಸ್ವಲ್ಪ ಮಾತ್ರವೇ ಆಯುಷ್ಯ ಅನ್ನೋದು ಬರುತ್ತೆ, ಪೂರ್ಣ ಯಾರಿಗೂ ಕೂಡ ಇರೋದಿಲ್ಲ. ನಾವು ನೋಡ್ತಾ ಇರ್ತೇವೆ, ನಾವೆಲ್ಲರೂ ಕೂಡ 100 ವರ್ಷ ಜೀವನ ಮಾಡ್ತೇವೆ ಅಂತ ಗ್ಯಾರಂಟಿ ಯಾರಿಗಾದರೂ ಇದೆನಾ? ಯಾರಿಗೂ ಇಲ್ಲ. ಕೆಲವರು 50, 60, 70 ವರ್ಷದಲ್ಲೂ ಕೂಡ ಮರಣ ಹೊಂದಿದ್ದು ಉಂಟು. ಈ ರೀತಿಯಾಗಿ ಇದ್ದಂಥ ಸಂದರ್ಭದಲ್ಲಿ ಭಗವನ್ ಖಲು ಸರ್ವರಾತ್ರಿ ಕಾಲೋ ಜಲಹೋಮೋಪಮತಾಮುಪೈತಿ ನಾಲಂ. ಅಂದರೆ ಜಲಹೋಮೋಪಮತಾಂ ಅಂದರೆ ನೀರಿನಲ್ಲಿ ಮಾಡಿದಂತಹ ಹೋಮದ ಉಪಮತಾಂ ಹೋಲಿಕೆಯನ್ನು ಉಪೈತಿ ಖಲು ನಾಲಂ ಹೊಂದಿದಂತೆ ಇದೆ ನಾನು ಮಾಡ್ತಾ ಇರುವಂತಹ ಈ ಜೀವನ. ಅಂದರೆ ಇವಾಗ ನೀರಿನಲ್ಲಿ ಹೋಮ ಮಾಡಿದರೆ ಅದರಿಂದ ಏನಾದರೂ ಆ ಹೋಮ ಮಾಡಿದ ಫಲ ಅನ್ನೋದು ಬರುತ್ತಾ? ಬರೋದಿಲ್ಲ. ಹೇಗೋ ಅದೇ ರೀತಿಯಾಗಿ
ನಮ್ಮ ಆಯುಷ್ಯದಲ್ಲಿ ನಾವು ಎಲ್ಲ ರಾತ್ರಿಗಳನ್ನು ಹಾಗೆ ಕಳೀತಾ ಇದ್ದೇವೆ. ಅಂದರೆ ನಿದ್ರೆ ಮಾಡುವ ಮೂಲಕ ಆ ಸಮಯವನ್ನೆಲ್ಲವನ್ನೂ ಕೂಡ ನಾವು ಕಳೀತಾ ಇದ್ದೇವೆ. ಅದರಿಂದಾಗಿ ನಾವು ಯಾವ ಭಗವಂತನ ಸ್ತೋತ್ರಾದಿಗಳು ಮಾಡೋದಿಲ್ಲ, ಭಗವಂತನ ಚಿಂತನೆಯನ್ನು ಮಾಡೋದಿಲ್ಲ. ಅಂತಹ ಸಮಯವನ್ನು ವ್ಯರ್ಥವಾಗಿ ಹೋಗ್ತಾ ಇದೆ. ಅಂತಹ ಸಮಯ ಎಲ್ಲವೂ ಕೂಡ ವ್ಯರ್ಥವಾಗಿ ಹೋಗ್ತಾ ಇದೆ. ಇನ್ನು ನಮ್ಮ ಜೀವನದಲ್ಲಿ ಬಾಲ್ಯಾವಸ್ಥೆ ಮತ್ತು ಕೊನೆಗಾಲ, ಇಲ್ಲಿ 20 ವರ್ಷಗಳ ಕಾಲ ನಾವು ನಮ್ಮ ಜೀವನದ ಅಂದರೆ 100 ವರ್ಷದ ಆಯುಷ್ಯದಲ್ಲಿ 20 ವರ್ಷಗಳ ಕಾಲ, ಪ್ರಾರಂಭದ 20 ನಾವು ಚಿಕ್ಕವರಾಗಿರ್ತೇವೆ, ನಮಗೆ ಕೆಲವೊಂದು ತಿಳಿಯೋದಿಲ್ಲ. ಅದಾದ ಬಳಿಕ ವಿದ್ಯಾಭ್ಯಾಸ, ಹೀಗೆ ಒಂದು 20 ವರ್ಷ ಕಳಿತೇವೆ. ಇನ್ನು ಕೊನೆಯಲ್ಲಿ ರಿಟೈರ್ಮೆಂಟ್ ಲೈಫ್, ಅವಾಗ ನಮಗಿಂದ ಏನೂ ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ನಮಗೆ ಯಾವ ಕೆಲವೊಂದು ಸಂದರ್ಭಗಳಲ್ಲಿ ರೋಗಗಳು ಬರುತ್ತೆ. ಇದರಿಂದಾಗಿ ನಾವೆಷ್ಟೋ ವರ್ಷಗಳನ್ನು ಕಳೆಯುತ್ತೇವೆ. ಇದರಿಂದಾಗಿ ನಾವು ನಮ್ಮ ಆಯುಷ್ಯನಲ್ಲಿರುವಂತಹ ಅನೇಕ ವರ್ಷಗಳನ್ನು ಕಳೀತಾ ಇದ್ದೇವೆ. ಇನ್ನು ಉಳಿದಂತಹ ಮಧ್ಯ ವಯಸ್ಸೇನಿದೆ, ಇದು ಸಾಧನೆಗೆ ಅತ್ಯಂತ ಶ್ರೇಷ್ಠವಾದದ್ದು. ಅಂತಹ ಸಾಧನೆಗೆ ಯೋಗ್ಯವಾದಂತಹ ವಯಸ್ಸಿನಲ್ಲಿ ನಾವೇನು ಮಾಡ್ತಾ ಇದ್ದೇವೆ ಅಂತಂದರೆ, ಸುಮ್ಮನೆ ಕಾಲಹರಣೆಯನ್ನು ಮಾಡ್ತೇವೆ. ಇವಾಗ ನಾವು ಅಂದುಕೊಂಡರೆ ನಾವು ಚಿಕ್ಕ ವಯಸ್ಸಿನಲ್ಲಿಂದಲೇ ನಾವು ಭಗವಂತನ ಭಕ್ತಿಯಾದಿಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ಬೋದು. ಕೆಲವರು ಇರ್ತಾರೆ, ಅವರು ಮಕ್ಕಳಿಗೆ ಆಸಕ್ತಿ ಇರುತ್ತೆ, ನನಗೆ ಆ ಸ್ತೋತ್ರಗಳನ್ನು ಕಲಿಬೇಕು. ಉದಾಹರಣೆಗೆ ಯಾವುದೋ ಒಂದು ಸ್ತೋತ್ರಗಳನ್ನು ಕಲಿಬೇಕು ಅಂತ ಮಕ್ಕಳಿಗೆ ಆಸಕ್ತಿ ಇರುತ್ತೆ. ಆದರೆ ಕೆಲವರು ಏನು ಮಾಡ್ತಾರೆ ಅಂತಂದರೆ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಕಲಿತು ಏನು ಮಾಡ್ತೀಯಾ, ಮುಂದೆ ಕಲಿಯೋದು ಇದ್ದೇ ಇದೆ, ಅವಾಗ ನೋಡಿಕೊಳ್ಳೋಣ, ಇವಾಗ ಬೇಡ ಅಂತ ಅವಾಗ ನಿಲ್ಲಿಸ್ತಾರೆ. ಇನ್ನು ಉಪನಯನಾದಿ ಸಂಸ್ಕಾರಗಳ ಅಗತ್ಯ, ಸಂಧ್ಯಾ ವಂದನಾದಿಗಳು ಕಲಿಯುತ್ತಾನೆ. ಅದಾದ ಬಳಿಕ ದೇವರ ಪೂಜೆ ಕಲಿಬೇಕು ಅಂತ ಆ ಹುಡುಗನಿಗೆ ಆಸೆ ಇರುತ್ತೆ. ಅವಾಗ ಇಲ್ಲ, ಇವಾಗ ಸ್ಕೂಲಿಗೆ ಹೋಗಬೇಕು, ಇವಾಗ ನೀನು ಕಲ್ತು ಏನು ಮಾಡ್ತೀಯ, ಬೇಡ ಬೇಡ ಮುಂದೆ ನೋಡೋಣ ಅಂತ ಹಾಗೇ ಮುಂದೆ ದೊಬ್ತಾ ಅವನ 20, 25, 30 ವರ್ಷ ಬರುತ್ತೆ ಆ ಹುಡುಗನು ದೊಡ್ಡವನಾಗ್ತಾ 30 ವರ್ಷದಿಂದ ಕೂಡಿದಂತಹ ಅವನಾಗ್ತಾನೆ. ಅವಾಗ ಅವನಿಗೆ ಮನಸ್ಸಿನಲ್ಲಿ ಅನಿಸುತ್ತೆ, ನಾನು ಚಿಕ್ಕವನಿದ್ದಾಗೆ ಕಲ್ತಿದ್ರೆ ಬರ್ತಿತ್ತು ಅಂತ. ಆದರೆ ಮತ್ತೆ ಪುನಃ ಅವನು ವಾಪಸ್ ಹೋಗಿ 8ನೇ ವಯಸ್ಸಿನಿಂದ ಬರಲಿಕ್ಕಾಗುತ್ತಾ? ಆಗೋದಿಲ್ಲ. ಇನ್ನು ಅಷ್ಟೇ ಅಲ್ಲ, ಚಿಕ್ಕ ವಯಸ್ಸಿನಲ್ಲಿದ್ದಾಗ ಅವನಿಗೆ ಏಕಾದಶಿ ಇತ್ಯಾದಿ ವ್ರತಗಳ ಆಚರಣೆಯನ್ನು ಮಾಡಬೇಕು ಅಂತ ಇಚ್ಛೆ ಇರುತ್ತೆ. ಅವಾಗ ಏನು ಮಾಡ್ತಾರೆ, ಚಿಕ್ಕವನಿದ್ದೀಯಾ, ಇವಾಗಿಂದ ಯಾಕೆ ಇವೆಲ್ಲ ಬೇಕು ನಿನಗೆ ಅಂತ ಅವನಿಂದ ಯಾವುದೂ ಕೂಡ ಮಾಡಿಸೋದಿಲ್ಲ. 25-30 ವರ್ಷ ಬರುತ್ತೆ ಆ ವ್ಯಕ್ತಿಗೆ. ಅವಾಗ ಅವನು ಅಂದುಕೊಳ್ತಾನೆ, ಅವನು ಚಿಕ್ಕವನಿದ್ದಾಗಿಂದನೇ ಮಾಡಿದರೆ ಇವಾಗ ನನಗೆ ಅಭ್ಯಾಸ ಆಗ್ತಾ ಇತ್ತು, ಇವಾಗ ಪ್ರಾರಂಭ ಮಾಡಿದರೆ ನನಗೆ ಆಗ್ತಾ ಇಲ್ಲ, ಕೆಲಸದ ಒತ್ತಡದಿಂದಾಗಿ ನನಗೆ ಈ ಉಪವಾಸಾದಿಗಳು ವ್ರತಾನುಷ್ಠಾನಗಳು ಮಾಡಲಿಕ್ಕೇನೆ ಆಗ್ತಾ ಇಲ್ಲ ಅಂತ ಅವನು ಅಂದುಕೊಳ್ತಾನೆ. ಸಾಧನೆಗೆ ಅವನು ಸಾಧನೆಯನ್ನು ಮಾಡಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ಆ ಸಮಯದಲ್ಲಿ ಆಗೋದಿಲ್ಲ, ಕೆಲಸದ ಒತ್ತಡದಿಂದಾಗಿ ಆಗೋದಿಲ್ಲ. ಇನ್ನು 40 ವರ್ಷ ಬಂದ ಮೇಲೆ ಮಕ್ಕಳ ಕೈಗೆ ಬರ್ತಾ ಇರ್ತಾರೆ, ಅವರ ವಿವಾಹ ಇತ್ಯಾದಿಗಳನ್ನು ನೋಡ್ಕೊಳ್ಬೇಕು, ಅವಾಗ ಆಗೋದಿಲ್ಲ. ಇನ್ನು 60 ವರ್ಷ ದಾಟಿದ ಮೇಲೆ ಮಾಡೋಣ ಅಂತಂದರೆ ರೋಗಗಳು, ಅನೇಕ ರೋಗಗಳು, ಕೆಳ ಕೂತ್ರೆ ಹೇಳಲಿಕ್ಕಾಗೋದಿಲ್ಲ, ಮಂಡಿ ನೋವು, ಕಾಲ ನೋವು ಇತ್ಯಾದಿಗಳು ಅನೇಕಗಳು ಬರುತ್ತೆ. ಇದರಿಂದಾಗಿ ತನ್ನ ಜೀವನದ ಯಾವ ಆಯುಷ್ಯದ ಕಾಲ ಅನ್ನೋದಿದೆಯೋ ಅದೆಲ್ಲವೂ ಕೂಡ ನಾಶ ಆಗ್ತಾ ಕೊನೆಗೆ ಅವನು ಮರಣದ ಸಮೀಪಕ್ಕೆ ಬರ್ತಾನೆ. ಆ ಸಂದರ್ಭದಲ್ಲಿ ಕೂತು ಅವನು ದೇವರ ಪೂಜೆ ಕಲಿಯಕ್ಕಾಗತ್ತಾ? ಆಗೋದಿಲ್ಲ. ಆದ್ದರಿಂದ ನಾವೇನು ಮಾಡಬೇಕು ಅಂತಂದರೆ, ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳಿಗೆ ಅಭ್ಯಾಸವನ್ನು ಮಾಡಿಸಬೇಕು. ದೇವರ ಪೂಜೆ, ಸ್ತೋತ್ರಗಳು ಇತ್ಯಾದಿಗಳ ಪಠಣದಿಂದಾಗಿ ಅವನು ಸ್ಕೂಲಿಗೆ ಹೋಗ್ತಾನೆ ಇರ್ತಾನೆ.
ಆ ಸಂದರ್ಭದಲ್ಲಿ ಕಲ್ತ್ರೆ ತಪ್ಪಾಗುತ್ತಾ? ಅದು ಆಗೋದಿಲ್ಲ. ಯಾವ ರೀತಿಯಾಗಿ ಮಕ್ಕಳು ಸ್ಕೂಲಿನಲ್ಲಿ ಓದ್ತಾ ಇತರ ವಿಷಯಗಳು ಅಂದರೆ ಸ್ಕೂಲ್ನಲ್ಲಿ ಆಗುವಂತಹ ಉದಾಹರಣೆಗೆ ಕ್ರಿಕೆಟ್ ಇತ್ಯಾದಿ ಆಟಗಳು, ಅದು ಅವನೇನು ಪ್ರತಿನಿತ್ಯ ಹೋಗಿ ಬ್ಯಾಟ್ ಬಾಲ್ ಹಿಡ್ಕೊಂಡೇನು ಆಡೋದಿಲ್ಲ. ಆದರೂ ಅವನಿಗೆ ಯಾವಾಗೋ ಒಮ್ಮೆ ವಾರಕ್ಕೆ 1-2-3 ದಿನ ಅಂತೇಳಿ ಆಡಿದಾಗಲೂ ಕೂಡ ಅವನಿಗೆ ಅಭ್ಯಾಸ ಆಗ್ತಾ ಅವನು ಮುಂದೆ ಒಂದಲ್ದ ಒಂದು ದಿವಸ ಚೆನ್ನಾಗಿ ಆಡಲಿಕ್ಕೆ ಆಗತ್ತೆ. ಹೇಗೋ ಅದೇ ರೀತಿಯಾಗಿ ರಜೆ ಇದ್ದಂತಹ ದಿನಗಳಲ್ಲಿ ಆ ಹುಡುಗನ ಕಡೆಯಿಂದ ನಾವು ಪ್ರಾರಂಭ ಮಾಡಿಸಬೇಕು. ಸ್ತೋತ್ರ ಹೇಳಿಕೊಡೋದು, ಸ್ತೋತ್ರಗಳ ಪಾರಾಯಣವನ್ನು ಮಾಡಿಸೋದು, ದೇವರ ಪೂಜೆ, ಸಂಧ್ಯಾ ವಂದನೆ ಇತ್ಯಾದಿಗಳನ್ನು ಮಾಡಿಸಿದಾಗ ಅವನಿಗೆ ಅಭ್ಯಾಸ ಆಗ್ತಾ ಮುಂದೆ ತಾನೇನೇ ಅದರಲ್ಲಿ ಪ್ರವೃತ್ತಿಯನ್ನು ಮಾಡ್ತಾನೆ. ಮನೆಯಲ್ಲಿದ್ದವರು ಹೇಳಿಕೊಟ್ಟಿಲ್ಲ ಅಂತಾದರೆ ಅವಾಗೇನಾಗುತ್ತೆ, 20-30 ವರ್ಷ ಬಂದ ಮೇಲೆ ಅವನು ಕೂತು ಅವಾಗ ಶ್ರೀ ಗುರುಭ್ಯೋ ನಮಃ ಅಂತ ಅನ್ಲಿಕ್ಕೂ ಆಗೋದಿಲ್ಲ. ಯಾಕೆ? ಕೆಲಸದ ಒತ್ತಡ, ಅನೇಕ ವಿಚಾರಗಳಿಂದ ಕೂಡಿದವನಾಗ್ತಾನೆ. ಆವಾಗ ಅವನು ಯಾವುದನ್ನೂ ಕೂಡ ಕಲಿಯಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅವನು ಏನಿದ್ರೂ ಕೂಡ ಚಿಕ್ಕ ವಯಸ್ಸಿನಲ್ಲೇನೆ ಕಲಿಬೇಕು. ಅಲ್ಲ, ಚಿಕ್ಕ ವಯಸ್ಸಿನಲ್ಲಿ ಯಾಕೆ ಕಲಿಬೇಕು ಅಂತ ಕೆಲವರು ಅಂದ್ಕೊಳ್ತಾರೆ. ಅಂದರೆ ನಾವು ಚಿಕ್ಕ ವಯಸ್ಸಿನಲ್ಲಿ ಮಾಡಿದ ಭಗವಂತ ನಮಗೆ ಏನು ಅನುಗ್ರಹ ಮಾಡೋದಿಲ್ಲ ಅಂತ ಕೆಲವರು ಆಲೋಚನೆ ಮಾಡ್ತಾರೆ. ಇದಕ್ಕೆ ಉದಾಹರಣೆ ಕೊಡೋದು ಅಂತಾದರೆ ಪ್ರಹ್ಲಾದರಾಜರು ಅವರು ಚಿಕ್ಕ ವಯಸ್ಸಿನಲ್ಲೇನೆ ಭಗವಂತನ ಮೇಲೆ ಇಟ್ಟಂತಹ ಅಪಾರವಾದಂತಹ ಭಕ್ತಿಯಿಂದಾಗಿ ಅವರಿಗೆ ಎಂತಹ ಮುಪ್ಪು ಬಂದರೂ ಕೂಡ ಅದೇ ಭಗವಂತನೇ ಅವರನ್ನು ರಕ್ಷಣೆ ಮಾಡಿದ್ದಾನೆ. ಹಾಗೆ ಇದರಿಂದ ಏನು ತಿಳಿಯುತ್ತೆ ಅಂತಂದರೆ, ನಾವು ಮಾಡುವಂತಹ ಕಾರ್ಯಗಳಿಗೆ ಅಂದರೆ ದೇವರ ವಿಷಯದಲ್ಲಿ ನಾವು ಮಾಡುವಂತಹ ಕಾರ್ಯಗಳಿಗೂ ಸಮಯಕ್ಕೂ ನಾವು ಮಾಡುವಂತಹ ಕಾರ್ಯಗಳಿಗೂ ಮತ್ತು ನಮ್ಮ ವಯಸ್ಸಿಗೂ ಅದಕ್ಕೇನೂ ಸಂಬಂಧ ಇಲ್ಲ. ನಾವು 6ನೇ ವಯಸ್ಸಿನಲ್ಲಿದ್ದಾಗಲೂ ಕೂಡ ಆರಂಭ ಮಾಡಿದರೂ ಕೂಡ ಯಾವುದೇ ಥರದ ತೊಂದರೆ ಅನ್ನೋದು ಉಂಟಾಗೋದಿಲ್ಲ. ಭಗವಂತನು ನಮ್ಮನ್ನು ರಕ್ಷಣೆ ಅನ್ನೋದು ಮಾಡೇ ಮಾಡ್ತಾನೆ. ಇದಕ್ಕೆ ದೊಡ್ಡ ದೃಷ್ಟಾಂತ ಅಂದರೆ ನಮ್ಮ ಪ್ರಹ್ಲಾದರಾಜರೇನೆ. ಆದ್ದರಿಂದ ನಾವು ಮಕ್ಕಳಿಗೆ ಚಿಕ್ಕವರಿದ್ದಾಗಿಂದಲೇ ನಾವು ಭಗವಂತನ ಮೇಲೆ ಭಕ್ತಿ, ಭಗವಂತನೇನೇ ಸರ್ವೋತ್ತಮ ಅಂತೇಳಿ ಅವರ ತಲೆಯಲ್ಲಿ ನಾವು ಈ ವಿಷಯಗಳ ಬಗ್ಗೆ ಚಿಂತನೆಯನ್ನು ಮಾಡಿಸ್ತಾ ಇರಬೇಕು. ಅವನ ತಲೆಯಲ್ಲಿ ಅವಾಗವಾಗ ಆ ವಿಷಯಗಳು ಓಡಾಡ್ತಾ ಇದ್ದಾಗ ಅವನು ಭಗವಂತನೊಬ್ಬನಿದ್ದಾನೆ, ಅವನೇನೇ ನಮ್ಮನ್ನೆಲ್ಲರನ್ನೂ ಕೂಡ ಸೃಷ್ಟಿ ಮಾಡಿದ್ದು ಇತ್ಯಾದಿಗಳ ವಿಷಯಗಳು ಅವನಿಗೆ ತಿಳಿಯತ್ತೆ. ನಾವು ಮಕ್ಕಳಿಗೆ ಮನೆಯಲ್ಲೇನೆ ಹೇಳಿಕೊಟ್ಟಿಲ್ಲ ಅಂತಾದರೆ ಅವನಿಗೆ ಶಾಲಾಗಳಲ್ಲಿ ಎಲ್ಲ ವಿಷಯಗಳು ಕೂಡ ಶಾಲೆಗೆ ಹೋಗೇ ಕಲಿಬೇಕು, ಸ್ಕೂಲಿಗೆ ಹೋಗೇ ಕಲಿಬೇಕು ಅಂತ ಏನೂ ನಿಯಮವಿಲ್ಲ. ಅವರು ಎಷ್ಟು ಹೇಳಿಸ್ಕೊಡ್ತಾರೋ, ಎಷ್ಟು ಸಿಲೆಬಸ್ ಇರುತ್ತೋ ಅಷ್ಟು ಮಾತ್ರ ಅವರು ಆ ವಿದ್ಯಾರ್ಥಿಗೆ ತಿಳಿಸಿಕೊಡ್ತಾರೆ ಹೊರತಾಗಿ ಅದಕ್ಕಿಂತಲೂ ಕೂಡ ಹೆಚ್ಚಿನ ವಿಷಯಗಳನ್ನು ತಿಳಿಸಿಕೊಡೋದಿಲ್ಲ. ತಿಳಿಸಿಕೊಡಬೇಕಾದಂತಹ ಕರ್ತವ್ಯ ಯಾರದ್ದು ಅಂತಂದರೆ ಮನೆಯಲ್ಲಿರುವಂತಹ ಪೋಷಕರದ್ದೇ. ಆದ್ದರಿಂದ ನಾವೆಲ್ಲರೂ ಕೂಡ ಏನು ಮಾಡಬೇಕು, ಮನೆಯಲ್ಲಿರುವಂತಹ ಮಕ್ಕಳಿಗೆ ಹೇಳಿಕೊಡಬೇಕು. ಹೇಳಿಕೊಟ್ಟಾಗ ಈಗ ಒಬ್ಬ ವ್ಯಕ್ತಿ ಇರ್ತಾನೆ, ಅವರಪ್ಪ ಅವನಿಗೆ ಸಂಧ್ಯಾ ವಂದನೆ ಇತ್ಯಾದಿಗಳನ್ನು ಹೇಳಿಸ್ಕೊಟ್ಟಿಲ್ಲ. ಅವನಿಗೆ ಈಗ 40 ವರ್ಷ ಬಂತು. ಆ ವ್ಯಕ್ತಿ ಏನು ಮಾಡಬೇಕು ಇವಾಗ? ಅವನ ಮಗನಿಗೆ, ಮೊಮ್ಮಕ್ಕಳಿಗೆ ಮುಂದೆ ಬರ್ತಾ ಅವನ ವಂಶದಲ್ಲಿ ಬರುವಂತಹ ಎಲ್ಲರಿಗೂ ಕೂಡ ಅವನೇನೇ ಮೂಲ ಪುರುಷನಾಗಿರ್ತಾನೆ, ಅವನೇನೇ ಹೇಳಿಕೊಡಬೇಕು. ಆದರೆ ಅವನಿಗೇನೇ ಬರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಅವನು ತನ್ನ ಮಗನಿಗೂ ಹೇಳಿಸ್ಕೊಳ್ಳಿಕ್ಕಾಗೋದಿಲ್ಲ, ಆ ಮಗನು ತನ್ನ ಮಗನಿಗೆ ಹೇಳಿಸ್ಕೊಳ್ಳಲಿಕ್ಕಾಗೋದಿಲ್ಲ. ಈ ರೀತಿಯಾಗಿ ಪರಂಪರೆಗತವಾಗಿ ಮಕ್ಕಳೆಲ್ಲರೂ ಕೂಡ ಯಾವುದೇ ತರಹದ ಸಂಧ್ಯಾ ವಂದನೆ ಇತ್ಯಾದಿಗಳು ಬಾರದೇನೆ ಹೋಗಬೇಕಾಗುತ್ತೆ. ಗೋಪಿ ಚಂದನ ಯಾವ ರೀತಿ ಹಚ್ಕೊಳ್ಬೇಕೋ ಗೊತ್ತಾಗೋದಿಲ್ಲ. ಈ ರೀತಿಯಾಗಿ ಪರಿಸ್ಥಿತಿ ಬರಬಾರದು ಅಂತಂದರೆ ಮಕ್ಕಳಿಗೆ ನಾವು ಚಿಕ್ಕವರಿದ್ದಾಗೇನೆ ಅದರ ಎಲ್ಲದರ ಜ್ಞಾನವನ್ನು ಆ ಮಕ್ಕಳಿಗೆ ನಾವು ತಂದುಕೊಟ್ಟರೆ ಮುಂದೆ ನಮ್ಮನ್ನು ನೆನೆಸ್ತಾರೆ. ನಮ್ಮ ತಂದೆ ತಾಯಿಗಳು, ನಮ್ಮ ತಾತಂದಿರು ಈ ರೀತಿಯಾಗಿ ನಮಗೆ ನಾವು ಚಿಕ್ಕವರಿದ್ದಾಗೇನೆ ಹೇಳಿಕೊಟ್ಟಿದ್ದಾರೆ, ಅದರ ಪ್ರಭಾವದಿಂದ ನಾನು ಕಲ್ತಿದ್ದೇನೆ ಅಂತ ಅವನು ಕೂಡ 4-6 ಜನಕ್ಕೆ ಹೇಳಲಿಕ್ಕೆ ಆಗುತ್ತೆ. ಇಲ್ಲ ಅಂತಾದರೆ ಏನಾಗುತ್ತೆ, ಅವನಿಗೂ ಗೊತ್ತಿಲ್ಲ. ಮುಂದಿನ
ಜನರೇಷನ್, ತನ್ನ ಮಗ ಮೊಮ್ಮಗ ಯಾರಿಗೂ ಕೂಡ ಗೊತ್ತಾಗದೇನೆ ಹೋಗಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ನಾವು ನಮ್ಮ ಮಕ್ಕಳಿಗೆ ಚಿಕ್ಕವರಿದ್ದಾಗೆಯಿಂದಲೇ ನಾವು ಎಲ್ಲವನ್ನೂ ಕೂಡ ತಿಳಿಸಿಕೊಟ್ಟಾಗ ಆ ಮಕ್ಕಳು ಭಗವಂತನ ಭಕ್ತಿಯಾದಿಗಳನ್ನು ಮಾಡುವ ಮೂಲಕ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರ ಆಗೋರಾಗ್ತಾರೆ. ಇನ್ನು ಮುಂದೆ ವಿಜೇಂದ್ರ ತೀರ್ಥರು ತಿಳಿಸ್ಕೊಡ್ತಾರೆ, ಇಹ ಭಾರತ ಭೂತಲೇತಿ ಪುಣ್ಯೇ ದ್ರವಿಣ ಸ್ತ್ರೀ ಸುತಪೂರ್ವಕೇಶು ಮಾಯಾ ಅಲಮೇಕ ದಿನಂ ವಿಮುಚ್ಯ ವಾಮೆ ತವ ಪಾದಾಬ್ಜರತಿಂ ಪ್ರದೇಹಿ ದೇವ. ಅತ್ಯಂತ ಪುಣ್ಯಪ್ರದವಾದಂತಹ ಈ ಭಾರತ ದೇಶದಲ್ಲಿ ನಾನು ವೈಷ್ಣವ ಜನ್ಮದಲ್ಲಿ ಹುಟ್ಟಿದ್ದೇನೆ. ಆದರೆ ನಾನು ಈ ಹಣ, ಸಂಸಾರ ಇತ್ಯಾದಿಗಳಲ್ಲಿ ವ್ಯಾಮೋಹದಿಂದ ಕೂಡಿದವನಾಗಿ ಒಂದು ದಿನವೂ ಕೂಡ ನಿನ್ನನ್ನು ಭಕ್ತಿಯಾದಿಗಳಿಂದ ಸ್ತೋತ್ರವನ್ನು ಮಾಡಿಲ್ಲ, ನಿನ್ನ ನಮಸ್ಕಾರಾದಿಗಳನ್ನು ಮಾಡಿಲ್ಲ. ಅದಕ್ಕೋಸ್ಕರವಾಗಿ ಸ್ವಾಮಿ, ಈ ಸಂಸಾರ ಬಂಧನದಿಂದಾಗಿ ನನ್ನನ್ನು ಮುಕ್ತಿಗೊಳಿಸಿ ಒಂದು ದಿನ ಪೂರ್ತಿಯಾದರೂ ಕೂಡ ನಿನ್ನ ಪಾದಕಮಲಗಳಲ್ಲಿ ಆಸಕ್ತಿಯನ್ನು ಉಂಟು ಮಾಡುವಂತೆ ಮಾಡು ಸ್ವಾಮಿ ಅಂತ ಈ ಶ್ಲೋಕದಿಂದ ಕೇಳಿಕೊಳ್ತಾ ಇದ್ದಾರೆ. ನೋಡಿ, ನಾವು ಈ ಸಂಸಾರವೆಂಬ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡು ಆ ಭಗವಂತನ ವಿಷಯದಲ್ಲಿ ಯಾವುದೇ ತರಹದ ಚಿಂತನೆಯನ್ನೇ ಮಾಡ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ನಾವು ಏನು ಮಾಡ್ತಾ ಇದ್ದೇವೆ? ಆ ಭಗವಂತನ ಚಿಂತನೆಯನ್ನು ಮಾಡೋದಲ್ಲದೇನೆ ಇತರ ಪಾಪ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಇದರಿಂದಾಗಿ ನಮಗೆ ಪುಣ್ಯ ಅನ್ನೋದು ಹೇಗೆ ಬರಲಿಕ್ಕೆ ಸಾಧ್ಯ? ಪುಣ್ಯ ಅನ್ನೋದು ಬರೋದೇ ಇಲ್ಲ. ಇನ್ನು ಅದಕ್ಕಿಂತಲೂ ಕೂಡ ಅಪರಿಮಿತವಾದಂತಹ ಪಾಪವಾದ ಮೂಟೆಯನ್ನು ನಾವು ಕಟ್ಟಿಕೊಳ್ತಾ ಇದ್ದೇವೆ. ಅದನ್ನು ಹೇಳ್ತಾರೆ ಮುಂದೆ, ಲಕ್ಷ್ಮೀದೇವಿಯಿಂದಲೂ ಕೂಡ ಎಣಿಸಲು ಅಶಕ್ತವಾದಂತಹ ಗುಣಗಳುಳ್ಳವನು ನೀನು. ಆದರೆ ನಾನು ಯಾವ ರೀತಿಯಾಗಿದ್ದೇನೆ ಅಂತಂದರೆ, ನನ್ನ ಪಾಪಗಳು ಎಂಥದ್ದಾಗಿದೆ, ಪರಿಹಾರ ಮಾಡಲಿಕ್ಕೂ ಕೂಡ ಆಗದೇ ಇರುವಂತಹ ಪಾಪಗಳನ್ನು ನಾನು ಅಷ್ಟೊಂದು ಪಾಪದ ಸಮೂಹವನ್ನು ಮಾಡಿಕೊಂಡಿದ್ದೇನೆ. ಪಾಪದ ಮೂಟೆಯನ್ನು ನಾನು ಕಟ್ಟಿಕೊಂಡಿದ್ದೇನೆ. ಅಷ್ಟು ಪಾಪವನ್ನು ಮಾಡಿದ್ದೇನೆ ಸ್ವಾಮಿ. ಇದರಿಂದಾಗಿ ನಾನು ಪಾರಾಗೋದಾದರೂ ಕೂಡ ಹೇಗೆ? ನೀನೇ ನನ್ನನ್ನು ಇದರಿಂದ, ಈ ಸಂಸಾರವೆಂಬ ಬಂಧನದಿಂದ ವಿಮುಕ್ತಿಗೊಳಿಸಬೇಕು ಅಂತ ಇಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಇನ್ನ ಮುಂದೆ, ಭುವಿಯದ್ಯಪಿ ಪಾಪಿನೋ ವಸಂತಿ ಸಮಭಾಜ ಪುರುಷಾಸ್ತತಾಪಿ ಕೋಪಿ ಮಮ ಪಾಪ ಸಮಾನ ಪಾಪಕರ್ತ ಪುರುಷೋ ನಾಸ್ತಿ 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 ಅಂತ ಹೇಳ್ತಾರೆ. ಅಂದರೆ ಈ ಭೂಲೋಕದಲ್ಲಿ ಪಾಪಿಗಳು ಅಂತಿದ್ದಾರೆ, ಅವರಲ್ಲಿ ಅನೇಕರು ಶ್ರಮವನ್ನು ಪಡ್ತಾ ಇದ್ದಾರೆ. ಆ ರೀತಿಯಾದಂತಹ ಪುರುಷರು ಕೂಡ ಈ ಭೂಲೋಕದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದರೆ ನನ್ನಂತಹ, ಅಂದರೆ ನಾನು ಮಾಡಿದಂತಹ ಪಾಪಕ್ಕೆ ಸಮಾನವಾದಂತಹ ಪಾಪ ಮಾಡಿದಂತಹ ಯಾವ ಪುರುಷನೂ ಕೂಡ ನಾಸ್ತಿ ನಾಸ್ತಿ ನಾಸ್ತಿ, ಇಲ್ಲವೇ ಇಲ್ಲ. ಹಿ ಅಂತ ಹೇಳ್ತಾರೆ. ಹಿ ಅಂತಂದರೆ ನಿಶ್ಚಯ ಎಂಬುದೇ ಅರ್ಥ. ನನ್ನಂತಹ ಪಾಪವನ್ನು ಮಾಡಿದಂತಹ ಪುರುಷನು ಈ ಭೂಲೋಕದಲ್ಲಿ ಯಾರೂ ಕೂಡ ಇಲ್ಲ. ಅಷ್ಟು ಪಾಪವನ್ನು ನಾನು ಮಾಡಿದ್ದೇನೆ ಅಂತ ಈ ಶ್ಲೋಕದಿಂದ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ, ಏನೇನು ಪಾಪವನ್ನು ಮಾಡಿದ್ದೇನೆ? ಅತಯೋ ನ ಕೃತಾ ಪ್ರದಕ್ಷಿಣಾಶ್ಚ ಸುತಯೋಪಿ ಧ್ರುವಮಂತರೇಣ ದಂಬಃ ನ ಗುರುಃ ಪರಿಸೇವಿತ ಸ್ವಭಕ್ತ್ಯ ಶುಭಶಾಸ್ತ್ರ ಶ್ರವಣಂ ಕಥಂ ತತಃ ಸ್ಯಾತ್. ಕಪಟವಿಲ್ಲದೆ ನಿಶ್ಚಯವಾಗಿ ನತಯಃ, ನಮಸ್ಕಾರಾದಿಗಳನ್ನು ನಕೃತಾಹ, ಮಾಡಲ್ಪಟ್ಟಿಲ್ಲ ನನ್ನಿಂದ. ಅಂದರೆ ನಾನು ಯಾವ ಆಸೆಯನ್ನು ಇಟ್ಟುಕೊಳ್ಳದೇನೆ ನಮಸ್ಕಾರಾದಿಗಳನ್ನು ಮಾಡಿಲ್ಲ ನಿನಗೆ. ಪ್ರದಕ್ಷಿಣೆಗಳನ್ನು ಮಾಡಿಲ್ಲ. ದೇವತಾ ಸ್ತುತಿ ರೂಪವಾದದ್ದು ಯಾವುದನ್ನು, ಅಂದರೆ ದೇವರ ಸ್ತೋತ್ರಾದಿಗಳನ್ನು ಮಾಡಿಲ್ಲ. ಭಕ್ತಿಯಿಂದ ಗುರುಗಳನ್ನೂ ಸೇವಿಸಿಲ್ಲ. ಆದ್ದರಿಂದ ನನಗೆ ಸತ್ಯಾಸ್ತ್ರದ ಶ್ರವಣವಾದರೂ ಕೂಡ ಕಥಂ ಸ್ಯಾತ್, ಹೇಗೆ ಆದೀತು ಅಂತ ಇಲ್ಲಿ ವರ್ಣನೆಯನ್ನು ಮಾಡ್ತಾರೆ. ನೋಡಿ, ನಾವು ಯಾವ ರೀತಿಯಾಗಿ ನಮ್ಮ ಜೀವನದಲ್ಲಿ ಇದ್ದೇವೆ ಅಂತ ತಿಳಿಸ್ಕೊಡ್ತಾರೆ.
ನಾವು ಮಂದಿರಾದಿಗಳಿಗೆ ಹೋಗ್ತಾ ಇಲ್ಲ, ಭಗವಂತನ ನಮಸ್ಕಾರಾದಿಗಳನ್ನು ಮಾಡ್ತಾ ಇಲ್ಲ, ಗುರು ಹಿರಿಯರ ನಮಸ್ಕಾರಾದಿಗಳನ್ನು ಮಾಡ್ತಾ ಇಲ್ಲ. ಇವಾಗ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಆರಂಭದಲ್ಲಿ ನಾವು ಗುರು ಹಿರಿಯರ ನಮಸ್ಕಾರಾದಿಗಳನ್ನು ಮಾಡಬೇಕು. ಆದರೆ ನಾವು ಮಾಡ್ತಾ ಇದ್ದೀವ? ಯಾರೂ ಕೂಡ ಮಾಡ್ತಾ ಇಲ್ಲ. ಎಲ್ಲೋ 100ಕ್ಕೆ 10 ಜನ ಮಾಡ್ತಾ ಇರಬಹುದು, ಉಳಿದಂತಹ 90 ಜನ ಮಾಡ್ತಾನೇ ಇಲ್ಲ. ಇನ್ನು ಇತರ ನಿಂದನೆ ಮಾಡಬಾರದು, ಅದನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನು ಮಂದಿರಾದಿಗಳಿಗೆ ಹೋಗ್ತಾ ಇಲ್ಲ, ಒಂದು ವೇಳೆ ಹೋದರೂ ಕೂಡ ಪ್ರದಕ್ಷಿಣಾದಿಗಳನ್ನು ಮಾಡ್ತಾ ಇಲ್ಲ. ನಾವು ಮಂದಿರಕ್ಕೆ ಹೋದಾಗ ಪ್ರದಕ್ಷಿಣಾದಿಗಳನ್ನು ಮಾಡಬೇಕು. ಯಾಕೆ ನಾವು ಪ್ರದಕ್ಷಿಣಾದಿಗಳನ್ನು ಮಾಡೋದು ಅಂತಂದರೆ, ನಾವು ಪ್ರದಕ್ಷಿಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡ್ತಾ ನಾವು ಒಂದೊಂದು ಹೆಜ್ಜೆಯನ್ನು ಹಾಕ್ತಾ ಇದ್ದರೆ ಆ ಎಲ್ಲ ಹೆಜ್ಜೆಗಳು ಕೂಡ ಆ ಎಲ್ಲ ಹೆಜ್ಜೆಗಳು ಸೇರಿಕೊಂಡು ನಮಗೆ ಮೋಕ್ಷಕ್ಕೆ ಮಾರ್ಗವಾಗತ್ತೆ. ನಾವು ಹಾಕುವಂತಹ ಹೆಜ್ಜೆ ಮೋಕ್ಷಕ್ಕೆ ಮಾರ್ಗವಾಗಬೇಕು ಅಂದರೆ, ಮೋಕ್ಷ ಕಡೆಗೆ ಹೋಗಬೇಕು ಅಂತಂದರೆ ನಾವು ಮಂದಿರಾದಿಗಳಿಗೆ ಹೋದಾಗ ಆ ದೇವರಿಗೆ ಭಕ್ತಿಯಿಂದಾಗಿ ನಾವು ನಮಸ್ಕಾರಾದಿಗಳನ್ನು ಮಾಡಬೇಕು, ಪ್ರದಕ್ಷಿಣಾದಿಗಳನ್ನು ಮಾಡಬೇಕು. ಆದರೆ ಕೆಲವರು ಪ್ರದಕ್ಷಿಣಾದಿಗಳನ್ನು ಮಾಡ್ತಾರೆ, ಏನೋ ಆಲೋಚನೆ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ಮಾಡಿದರೆ ಆವಾಗ ಯಾವುದೇ ತರಹದ ಒಂದು ಪುಣ್ಯ ಅನ್ನೋದು ನಮಗೆ ಬರುವುದಿಲ್ಲ. ಇನ್ನು ಅಷ್ಟೇ ಅಲ್ಲ, ನಾವು ಭಗವಂತನ ಚಿಂತನೆಯನ್ನು ಮಾಡದೇ ಇದ್ದಾಗ ಆ ಭಗವಂತನ ಅನುಗ್ರಹ ಆದರೂ ಕೂಡ ನಮಗೆ ಹೇಗಾಗತ್ತೆ? ನಾವು ಮಾಡಿದಂತಹ ಪಾಪಗಳೆಲ್ಲವೂ ಕೂಡ ನಾಶವಾಗಬೇಕು ಅಂತಂದರೆ ಆ ಭಗವಂತನ ಅನುಗ್ರಹ ಬೇಕೇ ಬೇಕು ನಮಗೆ. ಆ ಭಗವಂತನ ಅನುಗ್ರಹದಿಂದಾಗಿ ಆದರೂ ನಾವು ಮಾಡಿದಂತಹ ಪಾಪಗಳನ್ನು ಕಳ್ಕೊಳ್ಳಬೇಕು ಅಂತಂದರೆ ನಾವೆಲ್ಲರೂ ಕೂಡ ಸೇರಿ ಭಗವಂತನ ಸ್ತೋತ್ರಾದಿಗಳನ್ನು ಮಾಡಬೇಕು, ಭಗವಂತನ ಚಿಂತನೆಯನ್ನು ಮಾಡಬೇಕು. ಈ ರೀತಿಯಾಗಿ ಭಗವಂತನ ಚಿಂತನಾದಿಗಳನ್ನು ಮಾಡಿದಾಗ ಮಾತ್ರ ನಾವು ಮಾಡಿದಂತಹ ಅನೇಕ ಪಾಪಗಳಲ್ಲಿ ಯತ್ಕಿಂಚಿತ್ ಕೆಲವಾದರೂ ಕೂಡ ನಾಶವಾಗತ್ತೆ. ನೋಡಿ, ನಾವು ಅಷ್ಟೊಂದು ಪಾಪಗಳನ್ನು ಈಗಿನ ಕಾಲದಲ್ಲಿ ಮಾಡ್ತಾ ಇದ್ದೇವೆ. ಅದು ನಮ್ಮ ತಪ್ಪಲ್ಲ, ಯುಗದ ಧರ್ಮವೇ ಅಂತದ್ದು, ಕಲಿಯುಗ. ಕಲಿಯ ಪ್ರಭಾವದಿಂದಾಗಿ ನಾವೆಲ್ಲರೂ ಕೂಡ ಭಗವಂತನ ಜ್ಞಾನದ ಕಡೆಗೆ, ಅಂದರೆ ಭಗವಂತ ವಿಷಯಕ ತತ್ವಜ್ಞಾನದ ಕಡೆಗೆ ಯಾರೂ ಕೂಡ ಹೆಜ್ಜೆಯನ್ನು ಹಾಕ್ತಾ ಇಲ್ಲ. ಕಿಂತು ಇದರ ಮಾರ್ಗದಲ್ಲಿ ಒಂದು ಮಾರ್ಗಕ್ಕೆ ಹೋಗಬೇಕಂತಾದರೆ, ಒಂದು ಊರಿಗೆ ಹೋಗಬೇಕಂತಾದರೆ ಮಧ್ಯದಲ್ಲಿ 2 ಮಾರ್ಗಗಳು ಇದ್ದರೆ ಆ 2 ಮಾರ್ಗಗಳಲ್ಲಿ ಯಾವುದು ಸರಿಯಾದದ್ದು ಮಾರ್ಗ, ಅಂದರೆ ನಾವು ನಮ್ಮ ಊರಿಗೆ ಸೇರಬೇಕು ಅಂತಂದರೆ ಯಾವ ಮಾರ್ಗದ ಕಡೆಗೆ ಹೋದರೆ ನಾವು ಆ ಊರಿಗೆ ಸೇರ್ತೇವೋ ಅಂತಹ ಮಾರ್ಗದ ಕಡೆ ಹೋದಾಗ ಮಾತ್ರ ನಮ್ಮ ಊರಿಗೆ ನಾವು ಸೇರಲಿಕ್ಕೆ ಸಾಧ್ಯ. ಇನ್ನೊಂದು ಮಾರ್ಗಕ್ಕೆ ಹೋದರೆ ಅದೇನಾಗುತ್ತೆ, ತಪ್ಪು ದಾರಿ ಆಗತ್ತೆ. ಅದೇ ರೀತಿಯಾಗಿ ನಮ್ಮ ಎದುರುಗಡೆ ಇವಾಗ 2 ಮಾರ್ಗಗಳಿವೆ. ಒಂದು ಭಕ್ತಿಯ ಮುಖಾಂತರ ನಾವು ಭಗವಂತನ ಅನುಗ್ರಹವನ್ನು ಪಡೆಯೋದು, ಇನ್ನೊಂದು ದೇವರೇ ಇಲ್ಲ ಅಂತ ನಾವು ಸುಮ್ಮನೆ ಕುಳಿತುಕೊಳ್ಳೋದು. ಈ 2 ಮಾರ್ಗಗಳು ನಮ್ಮ ಮುಂದೆ ಇವಾಗ ಇವೆ. ಆ 2 ಮಾರ್ಗಗಳ ಪೈಕಿ ನಾವು ಯಾವ ಮಾರ್ಗವನ್ನು ಆರಿಸಿಕೊಂಡರೆ ನಮಗೆ ಭಗವಂತನ ಅನುಗ್ರಹ ಆಗುತ್ತೋ ಅನ್ನೋದು ನಮ್ಮ ಮುಂದೆ ಇದ್ದಾಗ ನಾವು ಒಳ್ಳೆಯದಾಗಬೇಕು ಅಂತಂದರೆ ಭಗವಂತನ ತತ್ವವಿಷಯಕ ಜ್ಞಾನವನ್ನು ಪಡೆಯಬೇಕು ಅನ್ನೋಂತಹ ಮಾರ್ಗದ ಕಡೆಗೆ ನಾವು ಹೋಗಬೇಕು. ಇಲ್ಲ, ಭಗವಂತನೇ ಇಲ್ಲ, ಆದ್ದರಿಂದ ನಾನು ಅವನ ಸ್ತೋತ್ರಾದಿಗಳನ್ನು, ಅವನ ಚಿಂತನೆಯನ್ನಾದರೂ ಕೂಡ ಯಾಕೆ ಮಾಡಬೇಕು ಅಂತ ಈ ರೀತಿಯಾಗಿ ಆಲೋಚನೆ ಮಾಡುವಂತಹ ವ್ಯಕ್ತಿಗಳು, ಅವರಿಗೆ ಆ ಮಾರ್ಗದ ಕಡೆ ಹೋಗೋಲಿಕ್ಕೆ ಆಗೋದಿಲ್ಲ. ಅದರಿಂದಾಗಿ ಅವರು ಖಂಡಿತವಾಗಿಯೂ ಕೂಡ ಮತ್ತೊಂದು ಮಾರ್ಗವನ್ನೇ ಆರಿಸಿಕೊಳ್ತಾರೆ. ಅದ್ಯಾವುದಪ್ಪ ಅಂತಂದರೆ ಅನ್ನಂತಮಸ್ಸಿಗೆ ಹೋಗುವಂಥ ಮಾರ್ಗ. ಈಗ ನಮ್ಮ ಎದುರುಗಡೆ ಒಂದು ಮೋಕ್ಷದ ದಾರಿ, ಒಂದು ಅನ್ನಂತಮಸ್ಸಿನ ದಾರಿ ಅಂತ 2 ದಾರಿಗಳಿವೆ. ಆ 2 ದಾರಿಗಳ ಪೈಕಿ ನಾವು ಯಾವ ದಾರಿಯನ್ನು ಆರಿಸಿಕೊಳ್ಳೋದು ಬಿಡೋದು ಅನ್ನೋದು ನಮ್ಮ ಕೈಯಲ್ಲಿರುತ್ತೆ. ಆದ್ದರಿಂದ ನಾವೆಲ್ಲರೂ ಕೂಡ ಆ ಮೋಕ್ಷದ ದಾರಿಗೆನೇ ಆರಿಸಿಕೊಂಡು ಭಗವಂತನ ಚಿಂತನೆಯನ್ನು ಮಾಡಬೇಕು ಅಂತ ಈ ಮುಖಾಂತರವಾಗಿ ನಾವು ಎಲ್ಲರೂ ಕೂಡ ಒಂದು ಸಂಕಲ್ಪವನ್ನು ಮಾಡಬೇಕು. ಮಾಡಿ
ಭಗವಂತನ ತತ್ವವಿಷಯಕವಾದಂತಹ ಜ್ಞಾನವನ್ನು ಪಡೆಯುವ ಮೂಲಕ ಆ ಮೋಕ್ಷಕ್ಕೆ ಸೇರೋಣ ಅಂತ ಹೇಳ್ತಾ ಮುಂದಿನ ಶ್ಲೋಕದಲ್ಲಿ ಸುಂದರವಾದಂತಹ ವಿಚಾರವನ್ನು ನಿರೂಪಣೆ ಮಾಡ್ತಾರೆ. ವಚನೈರ್ಬಹುಭಿರ್ ಮುಕುಂದ ಕಿಂತೆ ಶೃಣು ಮೇ ಬೀಜವಚೋ ವದಾಮಿ ತುಭ್ಯಂ ಭುವನತ್ರಯ ಸಂಸ್ಥಿತಾನಿ ಯಾನೀಶ್ವರ ಪಾಪಾನಿ ವಸಂತಿ ಮಯ್ಯಯೋಗ್ಯೇ. ಈ 3 ಲೋಕಗಳಲ್ಲಿ ನನ್ನಷ್ಟು ಅಯೋಗ್ಯನಾದಂತಹ ವ್ಯಕ್ತಿಯು, ಅಂದರೆ ನಾನು ಮಾಡಿದಂತಹ ಪಾಪಗಳಾಗಲಿ, ನಾನು ತಿರಸ್ಕಾರ ಮಾಡಿದಂತಹ ಭಗವಂತನ ವಿಷಯಗಳಾಗಲಿ ನನ್ನಷ್ಟು ಮಾಡಿದವನು ಯಾರೂ ಇಲ್ಲ. ಯಾಕೆ ಇದೆಲ್ಲವೂ ಕೂಡ ನಿನಗೆ ತಿಳಿದಿದೆ. ನಾನು ಎಷ್ಟು ಹೇಳಿ ನಾನು ನಿನಗೆ ಪ್ರತ್ಯೇಕವಾಗಿ ತಿಳಿಸಬೇಕಾದದ್ದು ಏನೂ ಕೂಡ ಇಲ್ಲ. ಆದ್ದರಿಂದ ನಾನು ಒಂದು ಮಾತನ್ನು ಹೇಳ್ತೇನೆ, ಕೇಳು ಸ್ವಾಮಿ. ಇವೆಲ್ಲವನ್ನೂ ಕೂಡ ನಾನು ಬಿಟ್ಟು ಅಯೋಗ್ಯನಾದಂತಹ ನನ್ನಲ್ಲಿ ನೀನು ವಾಸ ಮಾಡಿ ನನ್ನಿಂದಾಗಿ ಅನೇಕ ವಿಷಯಗಳ ಚಿಂತನೆಯನ್ನು ಮಾಡಿಸಬೇಕು. ಈ ರೀತಿಯಾಗಿ ಮಾಡಿಸುವ ಮೂಲಕ ನೀನು ನನ್ನಂತಹವನಿಂದಲೂ ಕೂಡ ನಿನ್ನ ಸ್ತೋತ್ರಾದಿಗಳನ್ನು ಮಾಡಿಸಿಕೊಳ್ಳಬೇಕು ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದಾಗಿ ಏನು ತಿಳಿಯುತ್ತೆ ನಮಗೆ ಅಂತಂದರೆ, ವಿಜಯೇಂದ್ರ ತೀರ್ಥರು ಆ ರೀತಿಯಾಗಿಲ್ಲ. ಅವರು ನಮ್ಮನ್ನು ಉದ್ದೇಶಿಸಿಕೊಂಡು ಹೇಳ್ತಾ ಇದ್ದಾರೆ. ನಮ್ಮಂತಹ ಅಲ್ಪಜ್ಞಾನಿಗಳು, ಅಲ್ಪರು ನಾವೆಲ್ಲರೂ ಕೂಡ ನಾವೇನು ಮಾಡ್ತಾ ಇದ್ದೇವೆ, ಪ್ರತಿನಿತ್ಯದಲ್ಲೂ ಆ ಭಗವಂತನ ಚಿಂತನೆಯನ್ನೇ ಮಾಡ್ತಾ ಇಲ್ಲ. ಈ ರೀತಿಯಾಗಿ ಇದ್ದಂತಹ ನಮ್ಮಂಥವರನ್ನು ಒಳ್ಳೆಯ ಮಾರ್ಗದ ಕಡೆ ನಡೆಸು ಸ್ವಾಮಿ ಅಂತ ನಮ್ಮ ಮುಖಾಂತರವಾಗಿ ನಾವೆಲ್ಲರೂ ಕೂಡ ಸೇರಿಕೊಂಡು ಈ ರೀತಿಯಾಗಿ ಕೇಳಬೇಕು ಭಗವಂತನಿಗೆ. ಈ ರೀತಿಯಾಗಿ ಕೇಳಿಕೊಂಡಾಗ ಭಗವಂತನೇನಾದರೂ ಅನುಗ್ರಹ ಮಾಡ್ತಾನೇನೋ ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಈ ಪಾಪಗಳ ಸಮೂಹದಿಂದಾಗಿ ಬಿಡುಗಡೆಗೋಸ್ಕರವಾಗಿ ನೀನು ನನ್ನ ಮೇಲೆ ದಯೆಯನ್ನು ಮಾಡಬೇಕು. ನೀನು ದಯೆ ತೋರಿಸಿದರೆ ನಾನು ಎಲ್ಲ ಪಾಪಗಳಿಂದ ದೂರನಾಗಿ ನಿನ್ನ ಲೋಕವನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೋಸ್ಕರವಾಗಿ ನೀನು ಈ ಎಲ್ಲ ಕಾರ್ಯಗಳನ್ನು ಕೂಡ ನನ್ನಿಂದ ಮಾಡಿಸಬೇಕು ಸ್ವಾಮಿ ಅಂತ ವಿಜಯೇಂದ್ರ ತೀರ್ಥರು ಕೇಳ್ತಾ ಇದ್ದಾರೆ. ಇನ್ನು ಕೊನೆಯದಾಗಿ ವಿಜಯೀಂದ್ರ ಯತೀಶ್ವರೋ ವ್ಯತಾನೀತ್ ಸ್ತುತಿಮೇತಾಂ ದುರಿತಾಪಹಾಂ ಮುರಾರೇ ಪರಮಾದರತಃ ಸದಾ ಪಠೇದ್ಯೋ ನಿಖಿಲೈರ್ಪಾಪಚಯೈರ್ಭವೇತ್ ಸಮುಕ್ತಃ. ಶ್ರೀ ವಿಜಯೇಂದ್ರ ತೀರ್ಥರು ಈ ಪಾಪ ಪರಿಹಾರಕವಾದಂತಹ ಆ ಭಗವಂತನ ಸ್ತೋತ್ರವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಯಾರು ಪ್ರತಿನಿತ್ಯದಲ್ಲಿಯೂ ಕೂಡ ಅತ್ಯಂತ ಭಕ್ತಿಯಿಂದ ಪಠನೆ ಮಾಡ್ತಾರೋ ಅವರೆಲ್ಲರೂ ಕೂಡ ತಾವು ಮಾಡಿದಂತಹ ಅನೇಕ ಪಾಪಗಳಿಂದಾಗಿ ದೂರರಾಗ್ತಾರೆ, ಆ ಪಾಪ ಸಮೂಹಗಳಿಂದ ರಹಿತರಾಗ್ತಾರೆ ಎನ್ನುವಂಥ ವಿಚಾರವನ್ನು ಈ ದುರಿತಾಪಹಾರ ಸ್ತೋತ್ರದಿಂದ ನಮಗೆ ವಿಜಯೇಂದ್ರ ತೀರ್ಥರು ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ನಾವು ಇಂದಿನಿಂದಾದರೂ ಕೂಡ ನಮ್ಮ ಜೀವನದಲ್ಲಿ ನಾವು ಆ ಭಗವಂತನ ಸ್ತೋತ್ರಾದಿಗಳು, ಸ್ತೋತ್ರ ಅಂತಂದರೆ ಪ್ರತಿನಿತ್ಯದಲ್ಲೂ ಕೂತು ಪುಸ್ತಕವನ್ನು ತೆಗೆದು ಪ್ರತಿನಿತ್ಯ ಒಂದು 40-50 ಸ್ತೋತ್ರಗಳ ಪಾರಾಯಣಾದಿಗಳನ್ನು ಮಾಡೋದು ಅಂತಲ್ಲ. ಭಕ್ತಿಯಿಂದ ಆ ರಾಮ ಮಂತ್ರದ ಜಪವನ್ನು ಮಾಡಿದರೂ ಸಾಕು, ಭಗವಂತನು ಅನುಗ್ರಹ ಮಾಡ್ತಾನೆ. ಗಾಯತ್ರಿ ಮಂತ್ರದ ಜಪವನ್ನು ಮಾಡಿದರೂ ಸಾಕು, ಭಗವಂತನು ಅನುಗ್ರಹ ಮಾಡ್ತಾನೆ. ಆದ್ದರಿಂದ ನಾವು ಭಗವದ್ ವಿಷಯಕ ಯಾವುದೇ ಒಂದು ಕಾರ್ಯವನ್ನು ಮಾಡಿದರೂ ಕೂಡ ನಾವು ಆ ಭಗವಂತನಲ್ಲಿ ಭಕ್ತಿಯನ್ನು ಇಟ್ಟುಕೊಂಡು ಭಕ್ತಿಯಿಂದ ಕೂಡಿಕೊಂಡವರಾಗಿ ನಾವು ಆ ಕಾರ್ಯವನ್ನು ಮಾಡೋಣ. ಇದರಿಂದಾಗಿ ನಮ್ಮ ಜೀವನದಲ್ಲಿ ಅನೇಕ ಮುಪ್ಪುಗಳು ಕೂಡ ಪರಿಹಾರವಾಗಿ, ನಾವು ಮಾಡಿದಂತಹ ಅನೇಕ ಪಾಪಗಳು ಪರಿಹಾರವಾಗಿ ನಮ್ಮೆಲ್ಲರಿಗೂ ಕೂಡ ಯಶಸ್ಸನ್ನೋದು ಜೀವನದಲ್ಲಿ ಉಂಟಾಗಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ 3 ದಿನಗಳ ಕಾಲ ವಿಜಯೇಂದ್ರ ತೀರ್ಥರು ರಚನೆ ಮಾಡಿದಂತಹ ಈ ದುರಿತಾಪಹಾರ ಸ್ತೋತ್ರದ ವಿಷಯವನ್ನು ಕೊಟ್ಟಂತಹ ಪರಮ ಪೂಜ್ಯರಾದಂತಹ ಗುರುಗಳಿಗೆ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ, ಈ 3 ದಿನಗಳ ಕಾಲ
ನಾವು ಅನೇಕ ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ. ಇದರಿಂದಾಗಿ ನಮ್ಮ ಜೀವನವು ಬದಲಾವಣೆ ಆಗಲಿ. ಇನ್ನು ಇದೇ ರೀತಿಯಾಗಿ ನಾವು ಆ ಭಗವದ್ವಿಷಯಕ ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಗುರುಗಳು ನನ್ನ ಮೇಲೆ ಅಪಾರವಾದಂತಹ ಅನುಗ್ರಹವನ್ನು ಮಾಡಿ ನನ್ನಿಂದಾಗಿ ಯದ್ಯಪಿ ಈ ವಿಷಯಗಳನ್ನು ಹೇಳಿದ್ದು ನನ್ನ ಒಂದು ವಾಕ್ಚಾತುರ್ಯದಿಂದ ಅಂತಲ್ಲ, ಕಿಂತು ಆ ಗುರುಗಳ ಪರಮಪೂಜ್ಯ ಶ್ರೀಪಾದಂಗಳವರ ಅನುಗ್ರಹದಿಂದಾಗಿ ನಾನು ಈ 4 ಮಾತನ್ನು ಈ 3 ದಿನಗಳ ಕಾಲ ನಿಮ್ಮ ಮುಂದೆ ಮಾತನಾಡಲಿಕ್ಕೆ ಆಗಿದೆ. ಇದಕ್ಕೆ ಸಂಪೂರ್ಣ ನನ್ನಿಂದ ಈ ಕಾರ್ಯವು ಸಮಾಪ್ತಿಯಾಗಿದೆ ಅಂತಂದರೆ ಅದಕ್ಕೆ ಎಲ್ಲದಕ್ಕೂ ಕೂಡ ಪರಮಪೂಜ್ಯ ಶ್ರೀಪಾದಂಗಳವರ ಒಂದು ಅನುಗ್ರಹವೇ ಕಾರಣ. ಅವರ ಅನುಗ್ರಹ ಮತ್ತು ಆದೇಶದ ಮೇರೆಗೆ ಈ 3 ದಿನಗಳ ಕಾಲ ನಾನು ಈ ವಿಚಾರವನ್ನು ಎಲ್ಲವನ್ನೂ ಕೂಡ ನಿಮ್ಮ ಮುಂದೆ ಹೇಳಲಿಕ್ಕೆ ಆಗಿದೆ. ಅವರ ಅನುಗ್ರಹ ಸದಾ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ 4 ಮಾತುಗಳನ್ನು ಪೂಜ್ಯ ಗುರುಗಳ ಪಾದಾರ ವಿನ್ನಗಳಲ್ಲಿ ಸಮರ್ಪಣೆ ಮಾಡ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಇದೇ ರೀತಿಯಾಗಿ ಭಗವದ್ಭಕ್ತರೆಲ್ಲರೂ ಕೂಡ ನಮಗೆ ಪ್ರೋತ್ಸಾಹವನ್ನು ಕೊಡುವ ಮೂಲಕ ನೀವು ಪ್ರತಿನಿತ್ಯದಲ್ಲೂ ಕೂಡ ಅನೇಕರು ಇದರ ವೀಕ್ಷಣಾದಿಗಳನ್ನು ಮಾಡ್ತಾ ಇದ್ದೀರಾ. ಇದೇ ರೀತಿಯಾಗಿ ನಿಮ್ಮ ಪ್ರೋತ್ಸಾಹದಿಂದಾಗಿ ನಾವು ನಿಮ್ಮ ಮುಂದೆ ಅನೇಕ ವಿಚಾರಗಳನ್ನು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಇದರ ಪ್ರೋತ್ಸಾಹ ಹೀಗೆ ಮುಂದುವರಲಿ ಅಂತ ಭಗವದ್ಭಕ್ತರಲ್ಲಿ ಕೇಳಿಕೊಳ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.